ನಮಸ್ಕಾರ, ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಹಣ್ಣು ಟೊಮ್ಯಾಟೊ ಚಟ್ನಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ರೀ. ಈಸಿನೂ ಟೇಸ್ಟಿನೂ. ನೀವು ಇದನ್ನು 2 ತಿಂಗಳುಗಟ್ಟಲೆ ಇಟ್ಕೊಂಡು ಸ್ಟೋರ್ ಮಾಡಿ ಇಟ್ಕೊಂಡು ತಿನ್ಬೋದು. ಬೇರೆ ಬೇರೆ ರೀತಿಯಲ್ಲಿ ನೀವೂ ಟ್ರೈ ಮಾಡಿರ್ತೀರಿ. ನನ್ನ ರೀತಿಯಲ್ಲೊಮ್ಮೆ ಖಂಡಿತನೂ ಟ್ರೈ ಮಾಡಿರಿ. ಟೇಸ್ಟ್ ತುಂಬಾ ಚೆನ್ನಾಗಿರ್ತದೆ ರೀ. ಈಗ ಒಂದು ಪ್ಯಾನ್ಗೆ ನಾನು ಈ ಸ್ಪೂನಿಂದ 1.5 ಸ್ಪೂನ್ ಆಗಷ್ಟು ಮೆಂತ್ಯ ಕಾಳನ್ನು ಹಾಕ್ತಾಯಿದ್ದೀನಿ ರೀ. ಮೆಂತ್ಯನೂ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ರೀ. ಇದನ್ನು ಲೋ ಫ್ಲೇಮ್ದಲ್ಲಿಟ್ಟೇ ಹುರ್ಕೋತೀನಿ ರೀ. ಹೈ ಫ್ಲೇಮ್ ಅಥವಾ ಮೀಡಿಯಮ್ ಫ್ಲೇಮ್ದಲ್ಲಿಟ್ಟು ಹುರಿಬೇಡ್ರಿ. ಅದು ಹೊರಗಡೆಯಿಂದ ಅಷ್ಟೇ ಹುರಿದಂಗೆ ಆಗಿರ್ತದೆ, ಒಳಗಡೆಯಿಂದ ದಿನ ಹಸಿ ಉಳಿದಿರ್ತದೆ ರೀ. ಅದಕ್ಕೆ ಲೋ ಫ್ಲೇಮ್ದಲ್ಲಿಟ್ಟೇ ಮೆಂತ್ಯ ಕಾಳು ಕೆಂಪಗಾಗೋವರೆಗೂ ಹುರ್ಕೋತೀನಿ ರೀ. ನೋಡಿ, ಮೆಂತ್ಯ ಹುರಿದ ಮೇಲೆ ಘಮಘಮನೆ ವಾಸನೆನೂ ಬರ್ತದೆ ರೀ. ನೋಡಿ, ಈಗ ಮೆಂತ್ಯ ಕಾಳು ಹುರಿದವ್ರಿ ಈಗ ನಾನು ಲೋ ಫ್ಲೇಮ್ದಲ್ಲಿಟ್ಟೇ 2 ನಿಮಿಷ ಆಗಷ್ಟು ಹುರ್ಕೊಂಡಿದ್ದೀನಿ ರೀ. ನೋಡಿ, ನಾನು ನಿಮಗೆ ತೋರಿಸ್ತೀನಿ ರೀ. ಲೋ ಫ್ಲೇಮ್ದಲ್ಲಿಟ್ಟೇ ನೋಡಿರಿ, ಕೆಂಪಗಾಗೋವರೆಗೂ ಈ ರೀತಿ ಹುರ್ಕೋರಿ. ನೋಡಿ, ನೀವು ಹಸಿ ಮೆಂತ್ಯ ರೀ, ಇವು ಹುರಿದಿರುವ ಮೆಂತ್ಯ. ನೋಡಿರಿ, ನಿಮಗೆ ಡಿಫ್ರೆನ್ಸಾಗಿ ಗೊತ್ತಾಗ್ತದೆ. ಇಷ್ಟ ಆಗೋವರೆಗೂ ಹುರ್ಕೋರಿ. ನೋಡಿ, ಇದಕ್ಕೆ ನಾನು 1 ಸ್ಪೂನ್ ಆಗಷ್ಟು ಸಾಸಿವೆಯನ್ನು ಹಾಕ್ತಾಯಿದ್ದೀನಿ ರೀ. ಒಂದು ಸ್ವಲ್ಪ ಕರಿಬೇವು ಸೊಪ್ಪಿನಲ್ಲಿನೂ ಒಂದು ಸ್ವಲ್ಪನೂ ನೀರಿನ ಅಂಶ ಇರಬಾರ್ದು. ತೊಳೆದಿದ್ರಂದ್ರೂ ಕಾಟನ್ ಬಟ್ಟೆಯಿಂದ ಒರೆಸ್ಬಿಟ್ಟೇ ಹಾಕಿರಿ. ಈಗ ಅದನ್ನು ಹುರ್ಕೋತೀನಿ ರೀ. ಅಂದರೆ ನಾವು ಇದನ್ನು ತುಂಬ ದಿನ ಇಡಬೇಕು, ಸ್ಟೋರ್ ಮಾಡಿ ಇಟ್ಟು ತಿನ್ಬೇಕಂದ್ರೆ ಯಾವುದೇ ರೀತಿ ನೀರಿನ ಅಂಶ ಅದರೊಳಗೆ ಇರಬಾರ್ದು ರೀ. ನೀರಿನ ಅಂಶ ಇದ್ದಿದ್ದಿಲ್ಲ ಅಂದರೆ ಅಷ್ಟೇ ನಾವು ಇದನ್ನು ಸ್ಟೋರ್ ಮಾಡಿ ಇಟ್ಕೊಂಡು ತಿನ್ಬೋದು. ಈಗ ಸಾಸಿವೆ ಮತ್ತು ಕರಿಬೇವು ಸೊಪ್ಪನ್ನ ಹುರಿದ್ರಿ. ಇದಕ್ಕೆ ನಾನು ಅರ್ಧ ಸ್ಪೂನ್ ಆಗಷ್ಟು ಜೀರಿಗೆಯನ್ನು ಹಾಕ್ತಾಯಿದ್ದೀನಿ. ಎಲ್ಲನೂ ನಾನು ಲೋ ಫ್ಲೇಮ್ದಲ್ಲಿಟ್ಟೇ ಹುರಿದಿದ್ದೀನಿ ರೀ. ನೋಡಿ, ಈಗ ಜೀರಿಗೆನೂ ಹುರಿದವ್ರಿ. ನೋಡಿ, ಜೀರಿಗೆ ಸಾಸಿವೆ ಬೇಗನೆ ಹುರಿತಾವ್ರಿ. ಮೆಂತ್ಯ ಕಾಳು ಅಷ್ಟೇ ಸ್ವಲ್ಪ ಟೈಮ್ ತೊಗೋತದೆ ರೀ. ಇವು ಕರೆಕ್ಟಾಗಿ ಹುರಿದವು. ನಾನು ಗ್ಯಾಸನ್ನು ಆಫ್ ಮಾಡ್ಕೋತೀನಿ. ಇದನ್ನೊಂದು ಬೇರೆ ಬಟ್ಲಿಗೆ ಹಾಕ್ಕೊಂಡು ಇಟ್ಕೋತೀನಿ ರೀ. ಇದು ಟೊಮ್ಯಾಟೊ ಚಟ್ನಿ ಮಸಾಲೆ ರೀ. ಇದೊಂದು ಸ್ವಲ್ಪ ಹೊತ್ತು ಆರಲಿ ರೀ. ಆರಿದ ಮೇಲೆ ನಾನು ಇದನ್ನು ಪೌಡ್ರ್ ಮಾಡ್ಕೋತೀನಿ ರೀ. ನೋಡಿರಿ, ಇದು ಕಂಪ್ಲೀಟಾಗಿ ಆರ್ಬೇಕು ರೀ. ಅನ್ಕತಕ್ಕ ಸೈಡಿಗೆ ಇಡ್ತೀನಿ ರೀ ಇದನ್ನು. ಈಗ ಅದೇ ಪ್ಯಾನ್ಗೆ ನಾನು 1 ಸ್ಪೂನ್ ಆಗಷ್ಟು ಎಣ್ಣೆಯನ್ನು ಹಾಕ್ತಾಯಿದ್ದೀನಿ ರೀ. ಎಣ್ಣೆ ಕಾಯಿಲೆ ರೀ. ನಾನಿಲ್ಲಿ ಅರ್ಧ ಕೆಜಿ ಆಗಷ್ಟು ಟೊಮ್ಯಾಟೊನು ತೊಳೆದ್ಬಿಟ್ಟು ಕಾಟನ್ ಬಟ್ಟೆಯಿಂದ ಒರೆಸ್ಬಿಟ್ಟು ಈ ರೀತಿ ಉದ್ದದಾಗಿ ಕಟ್ ಮಾಡಿದ್ದೀನಿ ರೀ. ಸಣ್ಣದಾಗಿ ಕಟ್ ಮಾಡೋ ಇದರೊಳಗೂ ನಾನು ಏನು ಹೇಳ್ತಾಯಿದ್ದೀನಿ, ಟೊಮ್ಯಾಟೊ ತೊಳ್ಕೊಂಡ್ಮೇಲೆ ಅದು ನೀರಿನ ಅಂಶ ಏನೂ ಇರಬಾರ್ದು. ನೀಟಾಗಿ ಒರೆಸ್ಬಿಟ್ಟೇ ತೊಗೊರಿ. ನಾನು ಅರ್ಧ ಕೆಜಿ ಆಗಷ್ಟು ಟೊಮ್ಯಾಟೊನ ತೊಗೊಂಡಿದ್ದೀನಿ ರೀ. ಈಗ ನಾನು ಹೈ ಫ್ಲೇಮ್ದಲ್ಲಿ ಇಟ್ಟೇ ಟೊಮ್ಯಾಟೊನ ಹುರ್ಕೋತೀನಿ ರೀ. ನೀವು ಟೊಮ್ಯಾಟೊ ಜಾಸ್ತಿ ತೊಗೊಂಡ್ರೆ ಆ ಮಸಾಲೆಯನ್ನು ಅದ್ರ ಡಬಲ್ ಹಾಕೋರಿ. ನೋಡಿ, ಟೊಮ್ಯಾಟೊ ಸಾಫ್ಟ್ ಆಗೋವರೆಗೂ ಹುರ್ಕೋಬೇಕ್ರಿ. ಈಗ ಸ್ವಲ್ಪ ಹುರಿದ ಮೇಲೆ ಒಂದು ನಿಂಬೆ ಗಾತ್ರದಷ್ಟು ಹುಣಸೆ ಹಣ್ಣನ್ನು ಹಾಕ್ತೀನಿ ರೀ. ಈ ಹುಣಸೆ ಹಣ್ಣಿನ ಹುಳಿದಿಂದನೇ ಈ ಚಟ್ನಿ ಕೆಡೋದಿಲ್ಲ ರೀ. ನೋಡಿ, ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ತೀನಿ ರೀ. ಅಂದರೆ ಟೊಮ್ಯಾಟೊ ಬೇಗನೆ ಸಾಫ್ಟ್ ಆಗ್ತಾವೆ ರೀ. ಈಗ ಇದನ್ನೆಲ್ಲ ಸೇರಿಸಿ ಟೊಮ್ಯಾಟೊ ಸಾಫ್ಟ್ ಆಗೋವರೆಗೂ ಹುರ್ಕೋತೀನಿ ರೀ. ಒಂದು 2 ರಿಂದ 3 ನಿಮಿಷ ಆಗಷ್ಟು ಹೈ ಫ್ಲೇಮ್ದಲ್ಲೇ ನೀವು ಇದನ್ನು ಹುರ್ಕೊರಿ. ಆವಾಗ ಟೊಮ್ಯಾಟೊ ಬೇಗನೆ ಸಾಫ್ಟ್ ಆಗ್ತಾವೆ ಉಪ್ಪು ಹಾಕೋದ್ರಿಂದ. ನೋಡಿ, ಟೊಮ್ಯಾಟೊ ಹುಣಸೆ ಹಣ್ಣು ಎಲ್ಲನೂ ಸಾಫ್ಟ್ ಆಗ್ಯದ. ಟೊಮ್ಯಾಟೊನೂ ಚೆನ್ನಾಗಿನೂ ಬೇಯ್ದದ ರೀ. ಇದು ನೋಡಿ, ಈಗ ಇದು ಕರೆಕ್ಟಾಗಿ ಬೇಯ್ದದ. ನಾನು ಗ್ಯಾಸನ್ನು ಆಫ್ ಮಾಡ್ತೀನಿ ರೀ. ಇದನ್ನೂ ಆರಲಿ ರೀ. ಆರಿದ್ಮೇಲೆ ನಾನು ಗ್ರೈಂಡ್ ಮಾಡ್ಕೋತೀನಿ. ಈಗ ಸಣ್ಣ ಮಿಕ್ಸಿ ಜಾರ್ಗೆ ಈಗ ಮಸಾಲೆ ಈಗ ಆರಿದ್ರಿ, ಅದನ್ನು ಹಾಕ್ಕೊಂಡು ಅದನ್ನು ಪುಡಿ ಮಾಡ್ಕೋತೀನಿ ರೀ. ನೋಡಿರಿ, ಫೈನ ಪೌಡ್ರ್ ಆಗ್ಯದ ರೀ. ಇದು ಇಷ್ಟ ಕರೆಕ್ಟಾಗಿ ರೆಡಿ ಆಗ್ಯದ್ರಿ. ಇದಕ್ಕೆ ನಾನು 1 ಗಡ್ಡೆ ಆಗಷ್ಟು, ದೊಡ್ಡ ಗಡ್ಡೆಲಿದೆ 1 ಗಡ್ಡೆ ಆಗಷ್ಟು ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ. ಒಂದು 15 ರಿಂದ 18 ಎಸಳು ಇರಬೇಕು ರೀ. ಇವು ಅಷ್ಟನ್ನು ಹಾಕಿದ್ದೀನಿ. ಚಟ್ನಿಗೆ ಸ್ವಲ್ಪ ಬೆಳ್ಳುಳ್ಳಿ ಜಾಸ್ತಿ ಇದ್ರೆ ಟೇಸ್ಟ್ ಚೆನ್ನಾಗಿ. ಒಂದು ಅರ್ಧ ಸ್ಪೂನ್ ಆಗಷ್ಟು ಹಿಂಗನ್ನು ಹಾಕ್ತಾಯಿದ್ದೀನಿ ರೀ. ನಾನು ಸಿಪ್ಪೆ ಧರಿಸ್ಲೇನೆ ಹಾಕೀನಿ, ನೀವು ಸಿಪ್ಪೆ ತೆಗೆದುಬಿಟ್ಟು ಹಾಕ್ಬೋದು. ಇದನ್ನೂ ಇನ್ನೊಂದು ಸ್ವಲ್ಪ ಹಾಕಿ ಗ್ರೈಂಡ್ ಮಾಡ್ಕೋತೀನಿ ರೀ. ನೋಡಿ, ಆ ಸಿಪ್ಪೆ ಇರೋದ್ರಿಂದ ಆ ರೀತಿ ಆಗ್ಯದ್ರಿ. ಈಗ ಇದು ಕರೆಕ್ಟಾಗಿ ರೆಡಿ ಆಗ್ಯದ್ರಿ. ಇದನ್ನು ನಾನು ಆಮೇಲೆ ಯೂಸ್ ಮಾಡ್ತೀನಿ. ಅನ್ಕತಕ್ಕ ಇದನ್ನು ಸೈಡಿಗೆ ಇಡ್ತೀನಿ. ಈಗ ದೊಡ್ಡ ಮಿಕ್ಸಿ ಜಾರನ್ನು ತೊಗೊಂಡಿದ್ದೀನಿ ರೀ ನಾನು. ಇದನ್ನು ಡ್ರೈ ಇರ್ಬೇಕು ರೀ. ಇದ್ರೊಳಗೂ ನೀರಿನ ಅಂಶ ಏನೂ ಇರಬಾರ್ದು ರೀ. ಈ ಪಾತ್ರೆನೂ ಡ್ರೈ ಇದೆ ಅಂತ ಕಂಪ್ಲೀಟಾಗಿ ಡ್ರೈ ಇರೋ ಪಾತ್ರೆಯನ್ನೇ ತಗೋರಿ. ನೋಡಿ, ಈಗ ಅದು ಆರ್ಯದ್ರಿ. ಅದನ್ನೂ ಹಾಕೋತಾ ಇದ್ದೀನಿ. ಇದನ್ನು ಈಗ ಗ್ರೈಂಡ್ ಮಾಡ್ಕೋತೀನಿ ರೀ. ನೋಡಿರಿ, ಇದು ರೆಡಿ ಆಗಿದೆ. ಇದನ್ನು ಸೈಡಿಗೆ ಇಡ್ತೀನಿ. ಇದನ್ನು ಆಮೇಲೆ ಯೂಸ್ ಮಾಡ್ತೀನಿ ರೀ. ಇದಕ್ಕೆ ಒಂದು ಒಗ್ಗರಣೆ ಹಾಕೋತೀನಿ ರೀ. ಒಂದು ಪ್ಯಾನ್ಗೆ ನಾನು ಒಂದು 4 ಸ್ಪೂನ್ ಆಗಷ್ಟು ಎಣ್ಣೆನ ಹಾಕೋತೀನಿ ರೀ. ಇದಕ್ಕೊಂದು ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕ್ತದೆ ರೀ. ಎಣ್ಣೆ ಕಾಯ್ಲಿ ರೀ. ಎಣ್ಣೆ ಕಾಯ್ದ್ಮೇಲೆ 1 ಸ್ಪೂನ್ ಆಗಷ್ಟು ಉದ್ದಿನಬೇಳೆ, 1 ಸ್ಪೂನ್ ಆಗಷ್ಟು ಕಡಲೆಬೇಳೆ, ಒಂದು ಅರ್ಧ ಸ್ಪೂನ್ ಆಗಷ್ಟು ಸಾಸಿವೆನ ಹಾಕ್ತಾಯಿದ್ದೀನಿ ರೀ. ಈಗ ಉದ್ದಿನಬೇಳೆ ಕಡಲೆಬೇಳೆ ಕೆಂಪುವರೆಗೂ ಫ್ರೈ ಮಾಡ್ಕೋತೀನಿ ರೀ.
ನೋಡಿರಿ ಸ್ವಲ್ಪ ಕಲರ್ ಚೇಂಜ್ ಆದ್ರೆ ಸಾಕ್ರಿ, ತುಂಬಾ ಬೇಡ, ಇಲ್ಲಾಂದ್ರೆ ಕೈ ಆಗ್ತದೆ ರೀ ಟೇಸ್ಟ್. ನೋಡಿ ಇದಕ್ಕೊಂದು ಇನ್ನೊಂದು ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಒಣ ಮೆಣಸಿನ್ಕಾಯಿ ಇದ್ದರೆ ಅದನ್ನು ಹಾಕಿರಿ ಒಗ್ಗರಣೆ. ನೋಡಿ ಕರಿಬೇವು ಸೊಪ್ಪನ್ನು ಫ್ರೈ ಮಾಡ್ಕೊಂಡಿದ್ದೀನಿ ರೀ. ಟೊಮ್ಯಾಟೊ ರುಬ್ಕೊಂಡಿನಲ್ಲ ರೀ ಅದನ್ನು ಹಾಕ್ತೀನಿ ರೀ. ನೋಡಿರಿ ಈಗ ಇದನ್ನು ಹಾಕಿದ್ದೀನಿ. ಈಗ ಅದನ್ನು ಎಣ್ಣೆ ಜೊತೆ ಮಿಕ್ಸ್ ಮಾಡ್ಕೊತೀನಿ ರೀ. ಅದು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಲಿ ರೀ ಫಸ್ಟ್. ನೋಡಿ ಈಗ ಇದು ಮಿಕ್ಸ್ ಆಗಿದೆ. ನೋಡಿರಿ ಇದು ಕರೆಕ್ಟಾಗಿ ಮಿಕ್ಸ್ ಆಗಿದ್ರಿ. ಇದಕ್ಕೊಂದು ಸ್ವಲ್ಪ ಅರಿಶಿನ ಹಾಕ್ತಾಯಿದ್ದೀನಿ ರೀ, 1/4 ಟೀ ಸ್ಪೂನ್ ಆಗಷ್ಟು. ಒಂದು 2 ಸ್ಪೂನ್ ಆಗಷ್ಟು ರೆಡ್ ಚಿಲ್ಲಿ ಪೌಡ್ರನ್ನ ಹಾಕ್ತಾಯಿದ್ದೀನಿ. ಖಾರ ನೀವು ನೋಡ್ಕೊಂಡು ಹಾಕೋರಿ. ಈಗ ಖಾರ ಅರಿಶಿಣನು ಅದರ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ರೀ. ಖಾರ ನಡೀತಿತ್ತಂದ್ರೆ ನೀವು ಇನ್ನೊಂದು ಸ್ಪೂನ್ ಆಗಷ್ಟು ಖಾರವನ್ನು ಹಾಕ್ಕೋಬೋದು. ನೋಡಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ್ದೇನೆ ರೀ. ಇದಕ್ಕೆ ನಾನು ಮಾಡಿಟ್ಕೊಂಡಿರುವಂಥ ಮಸಾಲೆಯನ್ನು ಹಾಕ್ತೀನಿ ರೀ. ಇನ್ನೊಂದು ಸ್ವಲ್ಪ ಉಪ್ಪನ್ನು, ರುಚಿಗೆ ತಕ್ಕಷ್ಟು ಉಪ್ಪನ್ನು, ನಾನು ಹುರಿ ಮುಂದೂ ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಉಪ್ಪನ್ನು ನೀವು ನೋಡಿಕೊಂಡು ಹಾಕೋರಿ. ಈಗ ಅದನ್ನ ಅದ್ರ ಜೊತೆ ಮಿಕ್ಸ್ ಮಾಡ್ಕೋತೀನಿ ರೀ. ನೋಡಿ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿ ಅದು ಎಣ್ಣೆ ಸಪ್ರೇಟ್ ಆಗೋವರೆಗೂ ಬೇಯಬೇಕ್ರಿ ಅದು. ನೋಡಿ ಇದನ್ನು ಈಗ ಮುಚ್ಚಿ ಒಂದು 2 ನಿಮಿಷ ಆಗಷ್ಟು ಬೇಯಿಸ್ತೀನಿ ರೀ. ನೋಡಿರಿ 2 ನಿಮಿಷ ಆದಮೇಲೆ ಮಸಾಲೆ ಜೊತೆ ಚೆನ್ನಾಗಿ ಬೇಯ್ದು ಎಣ್ಣೆ ಎಲ್ಲ ಸಪ್ರೇಟ್ ಆಗಿದೆ. ನೋಡಿರಿ ಈಗ ಇದು ಕರೆಕ್ಟಾಗಿ ರೆಡಿ ಆಗ್ಯದ ರೀ ಇದು. ನೋಡಿ ಇದು ನಾನು ಗ್ಯಾಸನ್ನು ಆಫ್ ಮಾಡ್ತೀನಿ. ಈಗ ಬಿಸಿ ಬಿಸಿಯಾಗಿರುವಂಥ ಟೊಮ್ಯಾಟೊ ಚಟ್ನಿ ರೆಡಿ ಆಗಿದೆ. ಇದು ಬಿಸಿ ಬಿಸಿ ರೊಟ್ಟಿ, ಚಪಾತಿ, ದೋಸೆ, ಅನ್ನ ಎಲ್ಲದಕ್ಕೂ ಬೆಸ್ಟ್ ಕಾಂಬಿನೇಷನ್ ರೀ. ತುಂಬಾ ಟೇಸ್ಟಿಯಾಗಿರ್ತದೆ ರೀ. ಮಕ್ಕಳಿಗೆ ಬೆಳಗ್ಗೆ ಲಂಚ್ ಬಾಕ್ಸಲ್ಲಿ ಬರೀ ಅನ್ನ ಮಾಡಿಕೊಂಡು ಇದನ್ನ ಕಲಿಸ್ಬಿಟ್ಟು ಹಾಕಿದ್ರೂ ಟೇಸ್ಟು ಚೆನ್ನಾಗಿರ್ತದೆ ರೀ. ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದ್ರಂತೂ ತುಂಬಾ, ನೀವು ಏರ್ಟೈಟ್ ಡಬ್ಬದಲ್ಲಿ ಇದನ್ನು 2 ತಿಂಗಳಾಗುವಾಗೂ ಸ್ಟೋರ್ ಮಾಡಿ ಇಟ್ಕೊಂಡು ತಿನ್ಬೋದು ರೀ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತನೂ ಟ್ರೈ ಮಾಡಿ ನೋಡಿರಿ, ಟೇಸ್ಟ್ ತುಂಬಾ ಚೆನ್ನಾಗಿರ್ತದೆ ರೀ. ಮತ್ತೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು. ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡ್ರಿ.